पर्यन्तं गुरुनामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। यो अन्तः प्रविश्य मम वाचैमां प्रसुप्तां सञ्जीवयते शक्तिभ्रस्वधाम्ना अन्यां च हस्तचरणं प्राणानां भगवते पुरुषाय ನಾನೇನಂಥ ವಾಗ್ಮಿ ಅಲ್ಲ, ಆದರೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ರಾಜೇಶ್ವರ ಅಪ್ಪಣೆ, ಅವರ ಆಶೀರ್ವಾದದಿಂದ 2 ವಾಕುಸುಮಗಳನ್ನು ಅರ್ಪಿಸಬೇಕು ಅನ್ನೋ ಒಂದು ಇಚ್ಛೆಯನ್ನು ಕೊಟ್ಟವರು, ಪ್ರೇರಣೆ ಮಾಡಿದವರು. ಅವರ ಪಾದಾರಗಳು ನಮಸ್ಕಾರವನ್ನು ಸಲ್ಲಿಸ್ತಾ 2 ನಾಳೆ ನಾವು ಬಂದಿರುವಂಥ ಉದ್ದೇಶ ಏನು, ವೈಶಾಖ ಸ್ಥಾನದ ಬಗ್ಗೆ 2 ಅನುಸಂಧಾನವನ್ನು ಹೇಳೋಣ ಅಂತ ನನಗೆ ಪ್ರೇರಣೆ ಆಗಿದೆ. ಅದನ್ನು ನಮ್ಮ ಗುರುಗಳ ಆಶೀರ್ವಾದದಿಂದ ಹೇಳೋಣ. ಹರಿಕಥಾಮೃತ ಸಾರದಲ್ಲಿ, ಮಾತೃಕಾ ಸಂಧಿಯಲ್ಲಿ, ಆಮೇಲೆ ವಿಜಯದಾಸರ ಸುಳಾದಿಯಲ್ಲಿ, ಆಮೇಲೆ ಪುರಂದರದಾಸರ ಕೃತಿಗಳಲ್ಲಿ ನಾವು ನೋಡ್ತೀವಿ, ನಮ್ಮ ದೇಹದಲ್ಲಿ ನಾಡಿಗಳಲ್ಲಿ ನದಿಗಳ ಸನ್ನಿಧಾನ ಇದೆ. ಮತ್ತು ಅದರ ಅಭಿಮಾನಿ ದೇವತೆಗಳು, ಭಗವದ್ ರೂಪಗಳು ನಮ್ಮಲ್ಲಿ ಮಾಡುತ್ತೆ, ನಮ್ಮ ಆಂತರಿಕವಾದಂತಹ ಶುದ್ಧಿಯನ್ನು ಮಾಡುತ್ತೆ. ಈ 2 ಅನುಸಂಧಾನವನ್ನು ಉದ್ದೇಶದಲ್ಲಿ ಇಟ್ಕೊಂಡು ಈ 2 ಮಾತುಗಳನ್ನು ಆಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ದೇಹದಲ್ಲಿ ಒಟ್ಟು 72,000 ನಾಡಿಗಳಿವೆ. ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000 ಅಂತ ಕೇಳಿದ್ದೀವಿ. ಅದರಲ್ಲಿ 101 ನಾಡಿಗಳು ಮುಖ್ಯವಾದದ್ದು. ಅದರಲ್ಲೂ ಕೂಡ 12 ನಾಡಿಗಳು ಪ್ರಮುಖವಾದಂತಹ ನಾಡಿಗಳು ಇದೆ. ಇದರಲ್ಲಿ ಭಗವದ್ ನದಿ ಅಭಿಮಾನಿ ದೇವತೆಗಳು ಸದಾ ನೆಲೆಸಿರ್ತಾರೆ. ಮತ್ತು ಅದರ ಅಂತರ್ಗತರಾದ ಭಗವದ್ ರೂಪ ಇದು ನಮ್ಮ ಇಂದ್ರಿಯಗಳಲ್ಲೂ ಇರುತ್ತೆ ಹಾಗೂ ನಮ್ಮ ಕಿವಿಯಲ್ಲೂ ಇರುತ್ತೆ ಅಂತ ನಾವು ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಮತ್ತು ಭಗವದ್ ರೂಪಗಳು ಅದರಲ್ಲಿ ನಮ್ಮ ಸುಷುಮ್ನ ನಾಡಿಯಲ್ಲಿ, ಮೃದುವಾದಂಥ ಸುಷುಮ್ನ ನಾಡಿ ಹೇಗಿದೆ, ಅದರಲ್ಲಿ ಭಗವಂತ ಏಕಾತ್ಮ ಇದರಿಂದ ರೂಪವನಾಗಿ, ಮತ್ತು ಈ 12 ನಾಡಿಗಳಲ್ಲಿ ಕೇಶವಾದಿ ನಾಮಗಳಿಂದ ನಾರಾಯಣ ರೂಪದಿಂದ ಇರ್ತಾನೆ ಅಂತ ನಾವು ಅನುಸಂಧಾನವನ್ನು ಕೊಟ್ಟಿದ್ದಾರೆ ಗುರು ವಿಜಯದಾಸರು ಮತ್ತು ಪುರಂದರದಾಸರು. ಅವರ ಸುಳಾದಿ, ಅವರ ಕೃತಿಗಳ ಆಧಾರದಿಂದ ನಮಗೆ ನದಿಗಳ ಏನೇನು ಅನುಸಂಧಾನ ಮಾಡಬೇಕು, ಈ 12 ನಾಡಿಗಳಲ್ಲಿ ನಾವು ಯಾವ್ಯಾವ ನದಿಗಳನ್ನು ಅನುಸಂಧಾನ ಮಾಡಬೇಕು ಅನ್ನುವಂಥ ಪಟ್ಟಿಯನ್ನು ಕೂಡ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಇಡ ಅನ್ನೋ ನಾಡಿಯಲ್ಲಿ ಗಂಗಾ ನದಿ, ಅದರಲ್ಲಿ ಕೇಶವನಾಮರೂಪಿ ಪರಮಾತ್ಮ. ಮತ್ತು ಪಿಂಗಳ ಅನ್ನೋ ನಾಡಿಯಲ್ಲಿ ಯಮುನಾ ನದಿ, ಅದರಲ್ಲಿ ನಾರಾಯಣರೂಪಿ ಪರಮಾತ್ಮ. ಗಾಂಧಾರಿ ಅನ್ನೋ ನಾಡಿಯಲ್ಲಿ ಕಾವೇರಿ ನದಿ ಮತ್ತು ಮಾಧವರೂಪಿ ಪರಮಾತ್ಮ. ಹಸ್ತಿ ಅನ್ನೋ ನಾಡಿಯಲ್ಲಿ ಸಿಂಧು ನದಿ ಮತ್ತು ಗೋವಿಂದನಾಮಕ ಪರಮಾತ್ಮ. ಅಲಂಬುಸಿ ಅನ್ನುವ ನಾಡಿಯಲ್ಲಿ ತಾಮ್ರಪರ್ಣಿ ನದಿ ಮತ್ತು ವಿಷ್ಣುವಿನ ಸನ್ನಿಧಾನ. ಮಧ್ಯನಾಡಿಯಲ್ಲಿ ಗೋಮತಿ ನದಿ ಮತ್ತು ಮಧುಸೂದನ ಸನ್ನಿಧಾನ. ಹೊನ್ನಾಡಿ ನಾಡಿಯಲ್ಲಿ ಅದೇ ಸರಸ್ವತಿಯು ಗಂಡಕಿ ನದಿ ಮತ್ತು ತ್ರಿವಿಕ್ರಮನ ಸನ್ನಿಧಾನ. ನಂದ ನಾಡಿಯಲ್ಲಿ ಕೃಷ್ಣವೇಣಿ ನದಿ ಹಾಗೂ ವಾಮನರೂಪಿ ಪರಮಾತ್ಮ. ತುಕುರು ನಾಡಿಯಲ್ಲಿ ಕಾಳಿಂದಿ ನದಿ, ಶ್ರೀಧರ ನಾಮಕ ಪರಮಾತ್ಮ. ಶಂಕಿನಿ ಅನ್ನೋ ನಾಡಿಯಲ್ಲಿ ತಪತಿ ನದಿ, ಋಷಿಕೇಶ. ವಾಲ್ಮೀಕಿ ಅನ್ನೋ ನಾಡಿಯಲ್ಲಿ ಗೋದಾವರಿ ನದಿ ಹಾಗೂ ಪದ್ಮನಾಭನ ರೂಪ. ಪೂಷ ಅಥವಾ ಪೂರ್ಣ ನಾಡಿಯಲ್ಲಿ ಪಯಸ್ವಿನಿ ನದಿ ಹಾಗೂ ದಾಮೋದರನ ಸನ್ನಿಧಾನ ಇರುತ್ತೆ ಅಂತ ಈ ನಮ್ಮ 12 ನಾಡಿಗಳಲ್ಲಿ 12 ಭಗವಂತನ ರೂಪವನ್ನು ಚಿಂತನೆ ಮಾಡಿಕೊಂಡು ನಾವು ಸ್ನಾನವನ್ನು ಮಾಡಿದಾಗ ನಮಗೆ ಆ ನದಿಯ ಅಭಿಮಾನಿ ದೇವತೆಗಳು ಖಂಡಿತವಾಗಿ ನಮ್ಮನ್ನು ವಾಕ್ಯದಲ್ಲೂ ಪವಿತ್ರವನ್ನಾಗಿ ಮಾಡಿಸಿ ನಮಗೆ ಅನುಸಂಧಾನದಿಂದ ಯಾವ ಪಾವಿತ್ರ್ಯವನ್ನು, ಆಂತರಿಕ ಪಾವಿತ್ರ್ಯವನ್ನು ಪರಮಾತ್ಮ ನೀಡ್ತಾನೆ ಅಂತ ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಮತ್ತು ಇದೇ ವಿಷಯವನ್ನು ಆಂತರಿಕ ಶುದ್ಧಿ ಬೇಕಾದರೆ ನಮಗೆ ವಾಯುದೇವರು ಅನುಗ್ರಹ ಮಾಡ್ತಾರೆ ವಿಶೇಷವಾಗಿ ಅಂತ ನಮ್ಮ ಷೋಡಶಿಕಾರರಾದ ವಿಷ್ಣು ತೀರ್ಥರು ನಮಗೆ ಚತುರ್ದಶಿಯಲ್ಲಿ ತಿಳಿಸ್ಕೊಡ್ತಾರೆ. ಅದರಲ್ಲಿ ಶುದ್ಧ ಯಜ್ಞ ಪ್ರಕರಣ ಅಂತಲೇ ಅವರು ಒಂದು ಉಪದೇಶವನ್ನು ಮಾಡಿದ್ದಾರೆ. ಅದರಲ್ಲಿ ವಾಯುದೇವರನ್ನು ನಾವು ಸ್ನಾನ ಮಾಡುವಾಗ ಅಥವಾ ಶುದ್ಧಿ ಆಗಬೇಕಾದ್ರೆ ನಾವು ಹೇಗೆ ಸ್ಮರಣೆ ಮಾಡಬೇಕು ಅಂತ
ಅಲ್ಲಿ ಎಲ್ಲ ಕಡೆನೂ ವಾಯು ನಮಗೆ ಕಣ್ಣಿಗೆ ಕಾಣಿಸಲ್ಲ, ಅದನ್ನು ಅಪ್ರಾಕೃತ ಅಲ್ವಾ. ಇವಾಗ ನಮ್ಮ ಕರೆಂಟ್ ನಮಗೆ ಕಾಣಿಸಲ್ಲ, ಅಗ್ನಿ ಯಾವುದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇವಾಗಿನ ವೈಜ್ಞಾನಿಕ ಯುಗದಲ್ಲಿ ಇಲ್ಲ, ನಮ್ಮ ಚಿಕ್ಕ ಮಕ್ಕಳು ಕೇಳೋ ಪ್ರಶ್ನೆನೇ ಅದು, ನೀನು ಕಣ್ಣಿಗೆ ಕಾಣಿಸುತ್ತಾ, ನೀನು ಅದನ್ನು ನಂಬಿಕೆಯಲ್ಲ, ದೇವ್ರ ನಂಬಿಕೆಯಲ್ಲ, ನೀನು ಕಣ್ಣಿಗೆ ಕಾಣಿಸುತ್ತಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡಬೇಕಾದ ಉತ್ತರಗಳಿಲ್ಲ. ಎಷ್ಟೋ ಪೇರೆಂಟ್ಸ್ ಉತ್ತರ ಕೊಡ್ತಾ ಇಲ್ಲ, ಅದಕ್ಕೆ ಅವರು ತಪ್ಪಾಗಿ ಹಿಡಿತಾ ಇದ್ದಾರೆ. ಅಲ್ಲಿ ಉತ್ತರ ಕೊಡಬೇಕಾದ್ರೆ ನಾವು ವಾಯುದೇವರು ನಿನಗೆ ಕಾಣಿಸ್ತಾರ, ಕಾಣಿಸಲ್ಲ, ಆದರೆ ಅದಿಲ್ಲದೆ ನಿನ್ನ ಜೀವನನೇ ಇಲ್ಲ, ನೀನೇ ಇರಲ್ಲ, ನಿನ್ನ ಎಕ್ಸಿಸ್ಟೆನ್ಸೇ ಇರಲ್ಲ ಅಂತ. ಆಮೇಲೆ ಅಗ್ನಿದೇವರು ಕರೆಂಟ್, ನಿನಗೆ ಇಷ್ಟು ಕರೆಂಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ, ನೀನು ಕಾಣಿಸುತ್ತಾ, ನೀನು ಮುಟ್ಟಕ್ಕಾಗುತ್ತಾ ಅಂತ ಇಲ್ಲ. ಈ ಎರಡು ಪ್ರಮುಖವಾದಂಥ ಎಕ್ಸಾಂಪಲನ್ನು ನಾನು ನಿಜವಾಗ ಅದೊಂದು ಅಸ್ತ್ರವಾಗಿದೆ ನಮಗೆ. ಈಗಿನ ಕಾಲದ ಮಕ್ಕಳನ್ನು ನಾವು ಬಗ್ಗಿಸಬೇಕಾದ್ರೆ ಒಂದು ದೇವರ ಕಡೆ ಇದರ ಅಸ್ತ್ರ ಅಂತ ನಾನು ಗುರುಗಳು ಕೊಟ್ಟರು ಅಸ್ತ್ರ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಪ್ರಶ್ನೆಗಳು ನಮಗೆ ಮೇಲಿಂದ ಮೇಲೆ ಬರುತ್ತೆ ಮಕ್ಕಳು ಮೊಮ್ಮಕ್ಕಳಿಂದ. ಹಾಗೆ ನಮಗೆ ವಾಯುದೇವರು ಆಂತರಿಕ ಶುದ್ಧಿಯನ್ನು ಮಾಡ್ತಾರೆ. ಅವ್ರು ಎಲ್ಲ ಕಡೆ ಸಂಚಾರ ಮಾಡ್ತಾರೆ, ದಶ ದಿಕ್ಕುಗಳಲ್ಲೂ ಸಂಚಾರ ಮಾಡಿ ನಮ್ಮ ಒಳಗೂ ಹೊರಗೂ ಸಂಚಾರ ಮಾಡಿ ನಮಗೆ ಕಾಣುವೇನೆ ಎಷ್ಟು ಕಾರ್ಯವನ್ನು ಭಗವಂತನ ಪೂಜೆ ಅಂತ ಮಾಡ್ತಾರೆ. ಅದರ ಅನುಸಂಧಾನವನ್ನು ಇಲ್ಲಿ ಯಜ್ಞನಾಮಕ ಅಂತ ವಾಯುದೇವರ ಹೆಸರು. ಅವರ ಅಂತರ್ಗತರಾದ ಭಗವಂತನಿಗೂ ಕೂಡ ಯಜ್ಞ ಅಂತಲೇ ಹೆಸರು. ನಾವು ನಾಳೆ ಮಾಡುವ ಸ್ನಾನ ಅಥವಾ ಪ್ರತಿದಿನ ಮಾಡುವ ಸ್ನಾನ ಕೂಡ ಒಂದು ಯಜ್ಞವಾಗಬೇಕಾದ್ರೆ ಯಜ್ಞ ಪುರುಷನನ್ನು ಅನುಸಂಧಾನ ನಾವು ಮನಸ್ಸಿನಲ್ಲಿರುವ ಬಲಪಾದವನ್ನು ಬ್ರಹ್ಮಸ್ಥಾನದಲ್ಲಿರುವ ರುದ್ರದೇವರು ಚಿಂತನೆ ಮಾಡಿ ವಾಯುದೇವರ ಬಲಪಾದಕ್ಕೆ ಅರ್ಪಣೆ ಮಾಡಿ. ವಾಯುದೇವರು ಲಕ್ಷ್ಮೀದೇವರ ಬಲಪಾದಕ್ಕೆ ಅರ್ಪಿಸುತ್ತಾರೆ. ಲಕ್ಷ್ಮೀದೇವಿ ಎಂಬಂದರೆ ಭಗವಂತನ ಬಲಪಾದಕ್ಕೆ ಅರ್ಪಣೆ ಮಾಡಿ. ಎಡಪಾದ ವಾಕಿನಲ್ಲಿ ಅಲ್ಲಿ ಸೂರ್ಯನಲ್ಲಿ ಪ್ರಾಣರು ಇರ್ತಾರೆ. ಅವರು ನಮ್ಮ ವಾಕುಗಳನ್ನೆಲ್ಲ ಯಜ್ಞ ಅನುಸಂಧಾನ ಮಾಡಿ ವಾಯುದೇವರು ಎಡಪಾದಕ್ಕೆ ಅರ್ಪಿಸ್ತಾರೆ. ವಾಯುದೇವರು ಲಕ್ಷ್ಮೀದೇವಿಯರ ಹೋತೃ ಉದ್ಗಾತೃ ಇತ್ಯಾದಿ ನಾಮಗಳ ಲಕ್ಷ್ಮೀದೇವಿಯ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಲಕ್ಷ್ಮೀದೇವಿಯರ ಭಗವಂತನ ಎಡಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಇದರಿಂದ ದಶ ದಿಕ್ಕುಗಳಲ್ಲಿ ಹೋಗುವ ಯಜ್ಞ ಏನೇನೋ ಆಗುತ್ತೆ ಎಲ್ಲವೂ ದೇವರ ಪೂಜೆಯನ್ನು ಅನುಸಂಧಾನವನ್ನು ವಾಯುದೇವರು ನಮ್ಮಲ್ಲಿ ಕೂತು ಮಾಡ್ತಾರೆ. ಅವರ ಉಪಕಾರದ ಸ್ಮರಣೆಯನ್ನು ನಾವು ಸ್ನಾನಕಾಲದಲ್ಲಿ ಅವಶ್ಯ ಮಾಡಬೇಕು. ನಂತರ ನನಗೆ ನಮ್ಮ ನಯನದಲ್ಲಿ ನಾವು ಕಣ್ಣಿಂದ ಏನೇನು ನೋಡ್ತೀವಿ ಎಲ್ಲವೂ ಯಜ್ಞವಾಗಬೇಕು. ಅದಕ್ಕೆ ನಮಗೆ ಗೋವತ್ಸ ಚಿಂತನೆ ಅನ್ನೋದನ್ನು ನಾವು ಹರಿಕಥಾಮೃತದಲ್ಲೂ ನೋಡ್ತೀವಿ ಮತ್ತು ಇದರಲ್ಲೂ ನೋಡ್ತೀವಿ. ಗೋವತ್ಸ ಚಿಂತನೆ ಅನ್ನೋದನ್ನು ಅಲ್ಲಿ ಯಾರು ಮಾಡ್ತಾರೆ, ನಮ್ಮ ಕಣ್ಣಿನಲ್ಲಿ ಈ ಕ್ರಿಯೆ ನಡೆಯುತ್ತೆ. ಈ ಕ್ರಿಯೆಯನ್ನು ಯಾರು ಮಾಡ್ತಾರೆ ಅಂದರೆ ವಾಯುದೇವರನ್ನು ಭಾರತೀ ದೇವಿಯರು ಉಪಾಸನೆ ಮಾಡ್ತಾರೆ. ಅಲ್ಲಿ ಭಗವಂತ ಸಪ್ತ ಋಷಿಗಳ ಹೆಸರು ನಾಮಕನಾದಂಥ ಪರಮಾತ್ಮ ಅಲ್ಲಿ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಸೊ ಈ ಕಾರ್ಯಗಳು ನಮ್ಮಲ್ಲಿ ನಿರಂತರವಾಗಿ ನಡಿಬೇಕಾದರೆ ಗುರುವಿನ ಅನುಗ್ರಹ ತುಂಬ ಇಂಪಾರ್ಟೆಂಟ್. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಇದು ನಾವು ಬರೀ ಚಿಕ್ಕ ವಯಸ್ಸಿಂದ ಹಾಡು ಕೇಳ್ಕೊಂಡು ಬಂದಿರ್ತೀವಿ ಅಷ್ಟೇ. ಆದರೆ ಯಾವುದೇ ಒಂದು ವಿಷಯ, ಒಂದು ಸಣ್ಣ ವಿಷಯ ಇರ್ಬೋದು, ಅದು ನಮ್ಮ ಸ್ವಾನುಭವಕ್ಕೆ ಬಂದಾಗ ಅದರ ಪರಿಣಾಮ ಬೇಕು. ನನ್ನ ಅನುಭವದಲ್ಲಿ ಒಂದು ಸಂಕಲ್ಪ ಕಾಲದಲ್ಲಿ ನಾವು ಶರಣಾರಾಯಣ ನೀವು ಮಾಡ್ತೀವಲ್ವ, ಇಷ್ಟು ಸ್ಪೀಡಲ್ಲಿ ಹೋಗೋದೇ ಅಲ್ಲ ಸಂಕಲ್ಪ. ಒಂದು ಕೇಶವಾಯನ ಮಹಾ ಅಂತ ಅಂದರೆ ಆ ಕೇಶವನ ರೂಪ ನಮಗೆ ಜ್ಞಾಪಕ ಬರಬೇಕು. ಕೇಶವನ ಆಯುಧಗಳು ಹೇಗೆ ಇಟ್ಕೊಂಡಿದ್ದಾನೆ ಅನ್ನೋದು ರೂಪ ಜ್ಞಾಪಕ ಬರಬೇಕು. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕೇಶವಾಯನ ಮಹಾ ಅನ್ನೋಷ್ಟಲ್ಲ ಅಷ್ಟು ಜ್ಞಾಪಕ ಬಂದಿರಬೇಕು. ಅವನ ಗುಣಚಿಂತನೆ ಜ್ಞಾಪಕ ಬರಬೇಕು. ಹಾಗೆ ನೀವು 24 ನಾಮಗಳನ್ನು ಮಾಡ್ತೀರಲ್ಲ, 24 ನಾಮಗಳಿಗೂ ಈ ಅನುಸಂಧಾನ ಬಂದಿರಬೇಕು. ಇದು ಸಂಕಲ್ಪ. ಸುಮ್ಮನೆ ಕೇಶವನಾರಾಯಣ ಅಂತ ಮಾಡಿಬಿಟ್ಟು ಹೀಗೆ ಎದ್ದು ಅರ್ಘ್ಯ ಕೊಟ್ಟು ಎದ್ದೆ ಅಂದರೆ ಅದು ಸಂಕಲ್ಪ ಅಲ್ಲ. ಅನುಸಂಧಾನ ಅನ್ನೋದನ್ನು ಇಂಬೈಬ್ ಮಾಡ್ಕೊಳ್ಬೇಕು ಅನ್ನೋದನ್ನು ಅದು ಗುರುವನ್ನು. ನನ್ನ ಅನುಭವದಲ್ಲಿ ಏನಾಯಿತು ಅಂದರೆ ನನಗೆ ಆಯುಧಗಳು ನನಗೆ ಜ್ಞಾಪಕ ಬರ್ತಾ ಇರಲಿಲ್ಲ. ಕೇಶವ ಅಂದರೆ ಗೊತ್ತಿಲ್ಲ, ಪುರುಷೋತ್ತಮ ಅಂದರೆ ಗೊತ್ತಿಲ್ಲ, ಹೇಗೆ ಎಲ್ಲ ಶಂಕಚಕ್ರ ಗದಾಪದ ಹೇಗೆ ನನ್ನ ಜ್ಞಾಪಕ ಇಟ್ಕೊಳ್ಳೋದು ಅಂತ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಅದು ನಾನು ವರ್ಕಿಂಗ್ ಇದ್ದೆ,
ವರ್ಕಿಂಗ್ ವಿಮೆನ್ ಆಗಿ ನಾನು ಇದೆಲ್ಲ ಅಳವಡಿಸ್ಕೊಳ್ತಿದ್ರೆ ತುಂಬ ಕಷ್ಟ ಆಗ್ತದೆ. ಒಂದಿನ ಹೋಗಿ ಗುರುಗಳ ಕಾಲಿಗೆ ಬಿದ್ದೆ. ನನಗೇನು ಮಾಡ್ಕೋಬೇಕು ಅಂತ ಜಿಜ್ಞಾಸೆ ಇದೆ, ಆದರೆ ಆಗ್ತಾ ಇಲ್ಲ. ಬರಕ್ಕೆ ಹೋಗಿ ನೀನು ಮಾಡ್ತೀಯಾ ಅನ್ನೋದು ಗುರುಗಳಷ್ಟೇ. ನೆಕ್ಸ್ಟ್ ಡೇಯಿಂದ ನನ್ನ ಕಣ್ಣು ಮುಂದೆ ನಿಲ್ತಾಳೆ. ನಾನು ಕೇಶವನ ಮುಂದೆ ರೂಪ ಬರುತ್ತೆ, ನಾರಾಯಣ ಮಾತ್ರ ರೂಪ ಬರುತ್ತೆ. ಹಿರಿಯ ಗುರು ಅಂದರೆ ಗುರುವ ಅನುಗ್ರಹವನ್ನು ಅನುಭವಿಸಿ ತಿಳ್ಕೊಳ್ಬೇಕು. ಆಗ ನನಗೆ ಅರ್ಥ ಆಯಿತು. ಪ್ರವಚನದಲ್ಲಿ ಕೇಳ್ತಾ ಇದ್ದೆ, ವಿಜಯದಾಸರು ಪಾಚಕರಿಂದ ಸುಧಾಮಂಗಳ ಮಾಡಿಸಿದ್ರು. ರಘುತ್ತಮ ತೀರ್ಥರಿಗೆ ಅವ್ರ ಗುರುಗಳು, ನೀನು ಅವಮಾನ ಆಗಿದ್ದರೆ ನಾಳೆಯಿಂದ ನೀನು ಸುಧಾ ಪಾಠ ಮಾಡ್ತೀಯ ಹೋಗು ಅನ್ನೋದು ಅರ್ಥ ಏನು ಅನ್ನೋದು ಇಷ್ಟು ವರ್ಷ ಪ್ರವಚನ ಕೇಳಿದ್ದಕ್ಕೆ ನನ್ನ ಬುದ್ಧಿಗೆ ಇವತ್ತು ನನಗೆ ಎಟಕ್ತು. ಗುರು ಅನುಗ್ರಹ ಅಂದರೆ ಏನು, ಅದರ ಅನುಭವ ಅಂದರೆ ಏನು. ಅವತ್ತಿನಿಂದ ನನಗೆ ಜಿಜ್ಞಾಸೆ ಇನ್ನೂ ಜಾಸ್ತಿ ಆಯಿತು. ಗುರು ಅನುಗ್ರಹ ಪಡ್ಕೊಳ್ಳೋದ್ರಲ್ಲಿ ನನ್ನ ಧ್ಯೇಯ ಹೋಗಬೇಕೇ ಹೊರತು ಈ ಲೌಕಿಕದಲ್ಲಿ ನಾನು ಅದು ಕಲಿತೆ ಇದು ಕಲಿತೆ, ನಾನು ಪ್ರಾಚಾರ್ಯ ವೃತ್ತಿ ನಾನು ಮಾಡೋದು, ಆದರೆ ಲೌಕಿಕದಲ್ಲಿ ನಾನು ಮಾಡ್ಬೋದು. ಆದರೆ ಒಂದು ಈ ಆಧ್ಯಾತ್ಮದಲ್ಲಿ ಇದೇ ಮೊದಲ ಸಾರಿ ನಾನು ಆಧ್ಯಾತ್ಮ ವಿಚಾರನ ನಾನು ಇಲ್ಲಿ ಮೈಕಲ್ಲಿ ಮುಂದೆ ಕೂತ್ಕೊಂಡು ಹೇಳ್ತಾ ಇರೋದು ಗುರು ಅನುಗ್ರಹ. ಅವ್ರ ಅನುಗ್ರಹ ಬಿಟ್ಟು ಇದಕ್ಕೆ ಯಾವ ಆಧಾರನೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನನ್ನ ಬುದ್ಧಿಗೆ. ಈ ಗೋವತ್ಸ ಚಿಂತನೆಯನ್ನು ಹೀಗೆ ಭಾರತೀ ದೇವಿಯರು ನಮ್ಮ ನಯನದಲ್ಲಿ ಮಾಡ್ತಾರೆ. ಸೊ ಜಗನ್ನಾಥದಾಸರು ಅದನ್ನು ಮಾತೃಕಾಸಂಗಿ 7ನೇ ನುಡಿಯಲ್ಲಿ ಬಹಳ ಸುಂದರವಾಗಿ ನಮಗೆ ಚಿಕ್ಕದಾಗಿ ಚೊಕ್ಕವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಕಂಠದಲ್ಲಿ 2 ದಳದ ಕಮಲ ಇರುತ್ತೆ. ಅಲ್ಲಿ ಮುಖ್ಯ ಪ್ರಾಣದೇವರು ಅವ್ರ ಪತ್ನಿಯಾದ ಭಾರತೀ ದೇವಿಯನ್ನು ಕೂಡಿಕೊಂಡು ಹಂಸನಾಮದ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ನಮಗೆ ಗೊತ್ತಿದೆ, ನಾವು ಇದೇ ಚಿಂತನೆ ಮಾಡ್ತೀವಿ, ಬಿಂಬಹಂಸ ನಾನು ಅವನ ದಾಸ. ಈ ಚಿಂತನೆ ನಮಗೆ ಎವ್ರಿ ಮೊಮೆಂಟ್, ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ನಮ್ಮಲ್ಲಿ ಮುಳುಗ್ತಾ ಇರಬೇಕು. ಅಂದರೆ ಅವನು ಹಂಸ, ನಾನು ದಾಸ. ಹಂಸ ಅಂದರೆ ಏನು? ಅವನು ನನ್ನಲ್ಲಿದ್ದು ಕಾರ್ಯ ಮಾಡಿದ್ರೆ ಅವನಿಗೆ ಯಾವುದರ ವಿಕಾರದ ಲೇಪ ಇಲ್ಲ, ಅವನು ಶುದ್ಧ ಅಪ್ರಾಕೃತ ಅವನು. ಆದರೆ ನಾನು ಸದಾ ದಾಸ ಅವನಿಗೆ, ನನ್ನ ಬೆಂಬರೂಪಿಗೆ ನಾನು ದಾಸ ಅನ್ನೋ ಒಂದು ಚಿಂತನೆ ಇದೆಯಲ್ಲ, ಇದು ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನನ್ನಲ್ಲಿ ಮೂಡ್ತಾ ಇರಬೇಕು. ಹಾಗೆ ಆ ಹಂಸನಾಮಕ ಪರಮಾತ್ಮ ಮಂತ್ರವನ್ನು ಇವರು ವಾಯುದೇವರು, ಅದೇ ನಮ್ಮ ಶ್ವಾಸೋಚ್ಛ್ವಾಸ, ಅದು ಗೊತ್ತಿದೆ ಎಲ್ಲರಿಗೂ. ಆಮೇಲೆ ನೀರು ಅನ್ನಾದಿಗಳಿಗೆ ಅವಕಾಶ ಮಾಡಿಕೊಟ್ಟು ಪ್ರಾಣ ಅಪಾನ, ಅದನ್ನು ಡೀಟೇಲಾಗಿ ನಾನು ಹೇಳಕ್ಕೋಗಲ್ಲ. ವ್ಯಾನ ಉದಾನ ಸಮಾನ 5 ರೂಪಗಳಿಂದ ಮತ್ತು ಭಗವಂತನೇ ಆ ರೂಪದಲ್ಲಿ ಇದ್ದು ಈ ಕ್ರಿಯೆಗಳನ್ನು ನಮ್ಮಲ್ಲಿ ನಡೆಸ್ತಾನೆ. ಕಂಠದಲ್ಲಿದ್ದು ಅವರು ಶಬ್ದಗಳನ್ನು ನುಡಿಸುವುದು ಕೂಡ ಅವರೇ. ನಾವು ಮಧ್ವನಾಮದಲ್ಲಿ ಹೇಳ್ಕೊಳ್ತೀವಿ, ಮುಖದಲ್ಲಿ ಕಿಂಚಿದ ಅಪಶಬ್ದ ಇವಾಗಿಲ್ಲೆಂದು ಮುಖ್ಯ ಪ್ರಾಣನನ್ನು ರಾಮನನ್ನು ಕಲಿಸಿದ. ರಾಮಾವತಾರದಲ್ಲಿ ಫಸ್ಟು ರಾಮನ ಹನುಮಂತನ ಭೇಟಿ ಮಾಡಿದಾಗ ಅವನ 4 ಮಾತು ಕೇಳಿ ರಾಮದೇವರು ಹೇಳಿದ್ರಂತೆ, ಇವನು ಶುದ್ಧನಾಗಿದ್ದಾನೆ, ಇವನನ್ನು ನಂಬೋದು, ಏನು ಅಪಶಬ್ದನೇ ಇಲ್ಲ ಇವನ ಮುಖದಲ್ಲಿ ಅಂತ ಫಸ್ಟು ಅವರು ರೆಕಗ್ನೈಸ್ ಮಾಡಿದ್ದಂತೆ ಹನುಮಂತೇವರು. ಆಮೇಲೆ ನಾಭಿಯಲ್ಲಿ ನಮಗೆ ವಿಶ್ವರೂಪ ನಾವು ಚಿಂತನೆ ಮಾಡ್ಕೊಳ್ತೀವಿ. ತುಂದಿಯಿಂದ ಹಿಡಿದು ವೈಕುಂಠ ಲೋಕದವರೆಗೆ ವಿಶ್ವರೂಪ ಏನು ಚಿಂತನೆ ಮಾಡ್ತೀವಿ, ಅಷ್ಟು ದಳದ ಕಮಲಗಳು, 4 ದಳದ ಕಮಲ, ದಳದ ಕಮಲ, ಅಷ್ಟದಳದ ಕಮಲ, ಮತ್ತು 12 ದಳದ ಕಮಲ, 16 ದಳದ ಕಮಲ, ಮತ್ತು 2 ದಳದ ಕಮಲ, ಮತ್ತು ಶಿರಸ್ಸಿನಲ್ಲಿ 1000 ದಳದ ಕಮಲ, ವೈಕುಂಠ ಲೋಕದ ತನಕ ದಿನ ಬೆಳಿಗ್ಗೆ ಇದರ ಚಿಂತನೆಯನ್ನು ಮಾಡಿಕೊಂಡು ಈ ಶರೀರನೇ ಕ್ಷೇತ್ರ, ಈ ಶರೀರವನ್ನು ಹೊತ್ತುಕೊಂಡು ಓಡಾಡ್ತಾ ಇರೋನು ಯಾರು? ಅವನೇ ವಿಶ್ವರೂಪಿ, ವಿರಾಟ್ ರೂಪಿ ಪರಮಾತ್ಮ ಅಂತ ಚಿಂತನೆಯನ್ನು ಮಾಡಬೇಕು. ನನಗೆ ಇದರ ಅರ್ಥ ಗೊತ್ತಿರಲಿಲ್ಲ. ಆದರೆ ಮೊನ್ನೆ ಪ್ರಯಾಗ ಕುಂಭಮೇಳಕ್ಕೆ ಹೋದಾಗ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಕೋಟ್ಯಾಂತರ ಜನ, 11.5 ಕೋಟಿ ಅಂತ ನಾನು ಅವತ್ತು ಸ್ನಾನ ಮಾಡಿದ ದಿನ ಇದ್ದಿದ್ದಲ್ಲಿ, ಅವಾಗ ಅದನ್ನು ನೋಡಿದಾಗ ಇಷ್ಟು ಜನಕ್ಕೆ ಪ್ರೇರಣೆ ಮಾಡಿ ಅವ್ರಿಗೂ ಈ ಸ್ನಾನ ಮಾಡಬೇಕು ನಾವು ಅಂತ ಇದು ಮಾಡಿ ಅವರನ್ನು ಅಲ್ಲಿ ಆ ಸ್ಥಳಕ್ಕೆ ತಲುಪಿಸಿ ಅಷ್ಟು ಸ್ನಾನವನ್ನು ಮಾಡಿಸ್ತಾರಂತೆ. ಭಗವಂತನ ರೂಪ ಅದು ಅನಂತ. ಅಲ್ಲಿ ಚಿಂತನೆ ಮಾಡ್ಕೋಬೇಕು. ನಾನು ಎಲ್ಲೋ ಸುಮ್ಮನೆ ಬುಕ್ಕಲ್ಲಿ ನಾನು ಅನಂತ ಅನ್ನೋ ಹೊರಡು ಅಂದರೆ ಇನ್ಫಿನಿಟಿ ಅಂತ ತಿಳ್ಕೊಂಡಿದ್ದೀನಿ ಅಂದರೆ ಪ್ರಯೋಜನ ಇಲ್ಲ. ಆ ಸಮಯಕ್ಕೆ ನನಗೆ ಆ ಅನುಭವಕ್ಕೆ ಬರಬೇಕು. ಆ ಚಿಂತನೆ ಬಂದಿದ್ದನ್ನು ನಾನು ನೆನೆಸ್ಕೊಂಡೆ. ಓ ಅನಂತ ಅಂದರೆ ಇಲ್ಲಿ ನಾನು ರೂಪ ಏನು ನೋಡ್ತಾ ಇದ್ದೀನಿ ಎಲ್ಲ ಭಗವದ್ ರೂಪಗಳು, ಇಷ್ಟು ಭಗವದ್ ರೂಪಗಳು ಇಲ್ಲಿ ಸನ್ನಿಹಿತವಾಗಿದೆ ತ್ರಿವೇಣಿ ಸಂಗಮದಲ್ಲಿ. ಹಾಗೆ ನಮ್ಮ ನಾಭಿಯಲ್ಲಿ ಇರೋವಂತಹ ಕಮಲ ಮತ್ತು ಹೃದಯದಲ್ಲಿರೋ ಕಮಲ 2 ಕೆಂಪು ಬಣ್ಣದ್ದು ಅಂತ ತಿಳಿಸ್ತಾರೆ ಜಗನ್ನಾಥದಾಸ. ಆಮೇಲೆ ಕಂಠದಲ್ಲಿರುವಂಥ 2 ದಳದ ಕಮಲ ಮತ್ತು ಅದರ ಮೇಲಿನ ಇರುವಂಥ ಕಮಲಗಳೆಲ್ಲ ಬಿಳಿ ವರ್ಣದ್ದು.
ಹಾಗೆ ಶ್ರುತಿ, ತಂತ್ರಸಾರ, ಉಪನಿಷತ್ತು ಇದೆಲ್ಲ ಪ್ರಮಾಣಗಳನ್ನು ಹೇಳಿ ಈ ದಶ ಪ್ರಾಣಾದಿಗಳು ನಮ್ಮಲ್ಲಿ ಏನು ಕಾರ್ಯವನ್ನು ಮಾಡ್ತಾರೆ ಅದರ ಒಂದು ಕಿರು ನೋಟ ಅಷ್ಟೇ. ಪ್ರಾಣ ರೂಪದಿಂದ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ ಮತ್ತು ನಮಗೆ ಅನ್ನಾದಿಗಳ ಪಚನವನ್ನು ಮಾಡ್ತಾರೆ. ಅಪಾನ ಮಲಮೂತ್ರ ಹಾಗೂ ಕಶ್ಮಲವನ್ನು ವಿಸರ್ಜನೆ ಮಾಡ್ತಾರೆ. ಆಮೇಲೆ ವ್ಯಾನ ಅನ್ನಾದಿಗಳಿಗೆ ಅವಕಾಶವನ್ನು, ಸೀನುವುದು ಏನು ನರನಾಡಿಗಳಿಂದ ನಾವು ಒಂದು ಕಾರ್ಯವನ್ನು ಮಾಡ್ತೀವಲ್ವ ಅದೆಲ್ಲ ವ್ಯಾನ ಮಾಡುವಂಥದ್ದು. ಸೀನುವುದಾಗಲಿ, ಶಬ್ದ ನುಡಿಸುವುದಾಗಲಿ, ಬಲವಾದಂಥ ಕೆಲಸ ಮಾಡೋದಾಗಲಿ ಅದೆಲ್ಲವನ್ನು ಮಾಡಿಸ್ತಾರೆ. ಉದಾನ ಅನ್ನಾದಿಗಳಿಗೆ ಅವಕಾಶವನ್ನು ಕೊಡಿಸ್ತಾರೆ. ಸಮಾನ ಅನ್ನದ ರಸವನ್ನು ದೇಹದ ಒಂದೊಂದು ಭಾಗವನ್ನು ಆ ಭಗವದ್ ರೂಪಗಳಿಗೆ ತಲುಪಿಸಿ ಅದಕ್ಕೆ ಅವನಿಗೆ ಸಮಾನ ಅಂತ ಹೆಸರು, ಆ ಭಗವಂತನಿಗೆ ಕೂಡ. ಯಾಕಂದರೆ ಸಮವಾಗಿ ಹಂಚಿ ನಮ್ಮ ಪಚನ ಕ್ರಿಯೆಯನ್ನು ಪೂರ್ಣಗೊಳಿಸ್ತಾನೆ ಅದನ್ನು. ಆಮೇಲೆ ಪ್ರಾಣನ ಇನ್ನು 5 ರೂಪಗಳಿವೆ. ನಾಗ ರೂಪ ಏನು ಮಾಡ್ತೀವಿ, ಚಲನವಲನಾದಿಗಳಿಗೆ ನಮಗೆ ಸಹಾಯವನ್ನು ಮಾಡ್ತಾರೆ. ಕೂರ್ಮ ಶಿರಾದಿಗಳಲ್ಲಿ ನಾಡಿ ಬಡಿತ, ನಾವಿಲ್ಲಿ ನೋಡಿಕೊಂಡ್ರೆ ನಮಗೆ ನೆತ್ತಿನಲ್ಲಿ ಬಡಿತ ಅದೆಲ್ಲ ಗೊತ್ತಾಗುತ್ತೆ. ಕೂರ್ಮ ಶಿರಾದಿಗಳಲ್ಲಿ ನಾಡಿ ಬಡಿತ ಮಾಡ್ತಾನೆ. ಕೃಕಡ ಹಸಿವೆ ನೀರಡಿಕೆಯ ಸೃಷ್ಟಿ, ಅದು ಎಲ್ರಿಗೂ ಸಮಾನವಾಗಿ ನಡೆಯುತ್ತೆ. ಕೆಲವರು ಹಸಿವೆನೇ ಆಗಲ್ಲ ಅಂತಾರೆ, ಕೆಲವರು ತುಂಬ ಹಸಿವೆ ಆಗುತ್ತೆ ಅಂತಾರೆ. ಈ ವ್ಯತ್ಯಾಸಗಳನ್ನು ಮಾಡೋರು ಯಾರು? ಇವರು ಆ ಕಾರ್ಯವನ್ನು ಮಾಡ್ತಾರೆ. ದೇವದತ್ತ ಇವರು ನಿದ್ರೆ, ಎಚ್ಚರ, ಭಯ ಇದಗಳನ್ನೆಲ್ಲ ಮೂಡಿಸ್ತಾರೆ ನಮ್ಮ ದೇಹದಲ್ಲಿ. ಧನಂಜಯ ಮರಣ ಸಮೀಪದವರೆಗೆ ಕಿವಿಯಲ್ಲಿ ಶಬ್ದ ಕೇಳಿಸಿ. ಈ ಪ್ರಾಣ ವ್ಯಾಪಾರ ಪ್ರಕರಣ ಅಂತ ಚತುರ್ದಶಿಯಲ್ಲಿ ಬರುತ್ತೆ. ಅದನ್ನು ನೀವು ಚಿಂತನೆ ಮಾಡ್ಕೊಳ್ತಾ ಇದ್ದರೆ ಅದರಲ್ಲಿ ಬರುತ್ತೆ. ನಾವು ಇದು ಏನು ಊಟ ಮಾಡ್ತೀವಲ್ಲ, ಆ ಕಾರ್ಯವನ್ನೆಲ್ಲ ವರಾಹರೂಪಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ 72,000 ನಾಡಿಗಳು ಇರೋ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಹೇಳಿದ ಮೇಲೆ ನಾವು ಕಿವಿಯಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ತೀವಿ. ಅದರಲ್ಲಿ ಸಮುದ್ರದ ಅಲೆಗಳ ನನಗೆ ಶಬ್ದ ಹೊರಡುತ್ತೆ ನಾವು ಕಿವಿಯಲ್ಲಿ, ನಾವು ಹೀಗೆ ಇಟ್ಕೊಂಡಾಗ ಆ ಶಬ್ದವನ್ನು ಮಾಡೋನು ಧನಂಜಯನ ಅಂತ ಪ್ರಾಣದೇವರು. ಅದು ನಿಂತು ಯಾವತ್ತು ನೀವು ಡೈಲಿ ನೀವು ಇದು ಒಂದು ಸಂಧ್ಯಾವಂದನೆ ಇದು ಮಾಡ್ಕೊಳ್ಳೋವಾಗ ಚಿಂತನೆ ಮಾಡ್ತೀವಿ ಎಲ್ಲರೂ, ಗುರುಮಂತ್ರ ಮಾಡ್ಕೊಂಡಾಗ ಹೆಣ್ಮಕ್ಳು ಎಲ್ಲ, ಆ ಶಬ್ದ ನಿಮಗೆ ಯಾವತ್ತು ನಿಲ್ಲತ್ತೆ ಅವತ್ತು ನಿಮಗೆ ಮರಣ ಸಮೀಪಿಸಿದೆ ಅಂತ ಅದು ಇದನ್ನು ಕೊಡುತ್ತೆ, ಸೂಚನೆಯನ್ನು ಕೊಡುತ್ತೆ. ಅದರಿಂದ ಡೈಲಿ ಅದನ್ನು ನೋಡ್ಕೊಳ್ತಾ ಇದ್ದೀವಿ. ಕಿವಿಯಲ್ಲಿ ನೀವು ಹೀಗೆ ಇಟ್ಕೊಂಡಾಗ 2 ಬೆಟ್ಟನ್ನು ಇದು ಮಾಡಿ ಇಟ್ಕೊಂಡಾಗ ಸಮುದ್ರದ ಅಲೆಗಳ ತೆರೆಯಂತೆ ನಮಗೆ ಶಬ್ದ ಕೇಳುತ್ತೆ, ನಾದ. ಅದು ಏನು ಅಂದರೆ ಹಂಸನಾಮಕ ಜಪ ಮಾಡ್ತಾ ಇರುವಂತಹ ಶಬ್ದ. ಅದು ಯಾವತ್ತು ನಿಲ್ಲತ್ತೆ ನಮಗೆ ಕೇಳಿಸಲ್ಲ ಅವತ್ತು ನಮಗೆ ಮರಣ ಸಮೀಪ ಆಗ್ತಾ ಇದೆ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾರೆ. ಅಂದರೆ ನಾವು ಹೇಗೆ ಅದಕ್ಕೂ ಕೂಡ ಮರಣಕ್ಕೂ ಕೂಡ ನಾವು ಪ್ರಿಪೇರ್ ಆಗಬೇಕು. ಫಿಸಿಕಲಿ, ಮೆಂಟಲಿ ಎಲ್ಲದರಿಂದಲೂ ನಾವು ಪ್ರಿಪೇರ್ ಆಗಬೇಕು ಎಲ್ಲ ಕಾರ್ಯಗಳಿಗೂ ಅನ್ನುವಂಥ ಅನುಸಂಧಾನವನ್ನು ಕೊಡ್ತಾರೆ. ಇದರ ಚಿಂತನೆಯ ಜೊತೆಗೆ ಇದರಿಂದ ಫಲ ಏನು ಅಂದರೆ ಪ್ರತಿದಿನ ಈ ಗೋವತ್ಸ ಚಿಂತನೆಯನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಇಂದ್ರಿಯಗಳಲ್ಲಿರುವ ದೈತ್ಯರ ಬಾಧೆ ಏನಿರುತ್ತೆ ಅದು ನಮಗೆ ಆಗೋದಿಲ್ಲ. ಅದು ಮೇಲು ಫಲ ಇಲ್ಲಿ ಷೋಡಶಿಕಾರರು ತಿಳಿಸುವಂಥದ್ದು. ಅಂದರೆ ದೈತ್ಯರು, ನಾನು ಕೂತ್ಕೊಂಡೆ ಇವತ್ತು ಜಪ ಮಾಡಬೇಡ, ಇವತ್ತು ಇನ್ನೇನೋ ಎಕ್ಸ್ಟ್ರಾ ಜಪ ಮಾಡ್ಕೊಳ್ಳೋಣ ಅಂತ, ನಾನು ಕೂತ್ಕೊಳ್ಳೋಕ್ಕೆ ಆಗಲ್ಲ, ಆಸನ ಸಿದ್ಧಿನೇ ಪಡ್ಕೊಂಡಿಲ್ಲ ನಾನು, ಇನ್ನೇನು ನಾನು ಕೂತು ಮಾಡೋದು. ಇಲ್ಲಿ ಮಾಡಿದ್ರೆ ಆ ಮೊಬೈಲ್ ರಿಂಗ್ ಆಗುತ್ತೆ, ಅವ್ರು ಯಾರೋ ಮಾತಾಡ್ತಾರೆ. ಇದೆಲ್ಲವನ್ನು ಮೀರಿ ನಾನು ಒಂದು ಡಿಟರ್ಮಿನೇಷನ್ ಮಾಡ್ಬೋದು, ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಮಹಾಮಂಗಳಾರತಿ ನಾನು ಚಾಂತೆನೇ ಬಾರಿಸ್ತೀನಿ, ನಾನು ನನ್ನ ಅನುಸಂಧಾನದಿಂದ ನಾನು ವಿಕೃತವಾಗೋದಿಲ್ಲ. ನನ್ನ ಮನಸ್ಸು ಏಕಚಿತ್ತದಿಂದ ನಾನು ಸ್ಥಿರ ಆಸನದಲ್ಲಿ ಕೂತ್ಕೊಳ್ತೀನಿ, ಸ್ಥಿರವಾಗಿ ನನ್ನ ಮನಸ್ಸನ್ನು ಭಗವಂತನಲ್ಲಿ ಆವಾಸನೆ ಮಾಡ್ತೀನಿ, ನಾನು ನನ್ನ ಜಪ ಕಾರ್ಯವನ್ನು ಸ್ಥಿರವಾಗಿ ಮಾಡಿಕೊಳ್ತೀನಿ ಅನ್ನೋ ಒಂದು ಅನುಸಂಧಾನವನ್ನು ನಮಗೆ ಬೆಳೆಸುತ್ತೆ. ಯಾರು? ಇಂದ್ರಿಯಾಭಿಮಾನಿಗಳು ಈ ದೈತ್ಯರನ್ನು ಓಡಿಸಿ, ನಮ್ಮ ಇಂದ್ರಿಯದಲ್ಲಿ ಇವೆಲ್ಲ ಹೋದರೆ ಅದಕ್ಕೆ ತಾಪಿಸ್ತಾರೆ. ಹೇಗೆ ದೇವತೆಗಳಿದ್ದಾರೋ ಹಾಗೆ ದೈತ್ಯರು ಇದ್ದಾರೆ ನಮ್ಮ ಇಂದ್ರಿಯಗಳಲ್ಲಿ. ಆದರೆ ನೀವು ಪಾಪಪುರುಷ ವಿಸರ್ಜನೆ ಮಾಡಿಕೊಂಡು ಪುಣ್ಯಪುರುಷನ ಆವಾಹನೆ ಮಾಡಿಕೊಂಡಾಗ ಸದಾ ನಿಮಗೆ, ನಾನು ಎಲ್ಲರಿಗೂ ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ತಂತೆ, ಹಾಗೆ ನಮ್ಮ ದೇಹ ಅನ್ನೋದು ಮೊಬೈಲ್. ಇವಾಗ ಮೊಬೈಲ್ ಕಾಲ ತುಂಬ, ಎಕ್ಸಾಂಪಲ್ ಕೊಟ್ಟರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. 2 ಸಿಮ್, ಡಬಲ್ ಸಿಮ್ ಮೊಬೈಲ್.
ಆಕ್ಟಿವೇಟ್ ಮಾಡಬೇಕು, ಎರಡೂ ಸಿಮ್ಮನ್ನು ಆಕ್ಟಿವೇಟ್ ಆಗಿರುತ್ತೆ. ಆದರೆ ನಿಮಗೆ ಬೇಕಾದಾಗ ಎರಡೂ ಸಿಮ್ ಮಾಡಲ್ಲ, ಯಾವ್ದಾರು ಒಂದು ಸಿಮ್ ಮಾಡ್ಕೊಳ್ಳೋಣ ಆಕ್ಟಿವೇಟು ಅಂತ ಇದು ಮಾಡ್ಕೊಳ್ಳೋಣ. ಹಾಗೆ ದೈತ್ಯ ಸಿಮ್ ಒಂದು, ದೇವತೆಗಳ ಸಿಮ್ ಒಂದು. ನೀವು ಯಾವುದನ್ನು ಆವಾಹನೆ ಮಾಡಿಕೊಂಡು ಚಿಂತನೆ ಮಾಡ್ತೀರಾ ಅದು ಆಕ್ಟಿವೇಟ್ ಆಗುತ್ತೆ ನಿಮ್ಮಲ್ಲಿ. ದೈತ್ಯರು ಏನು ಮಾಡ್ತಾರೆ, ಕೆಟ್ಟ ಕೆಲಸ ಮಾಡೋರು ಏನು ಮಾಡ್ತಾರೆ, ದೈತ್ಯ ಗುಣಗಳನ್ನ ಆಕ್ಟಿವೇಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೆ ದೈತ್ಯ ಗುಣ ಪ್ರಚೋದನೆ ಆಗುತ್ತೆ. ನಾವು ದೇವತೆಗಳ ಸಿಮ್ಮನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ನಮಗೆ ದೇವರು ನಾವು ಈ ಥರ ಹೋಗೋಣ, ರಾಜಾಚಾರ್ಯ ಸ್ನಾನ ಅರೇಂಜ್ ಮಾಡ್ತಾರೆ, ನಾವು ಅಲ್ಲಿ ಹೋಗೋಣ, ಸ್ನಾನ ಮಾಡೋಣ, ಒಳ್ಳೆ ಕಾರ್ಯದಲ್ಲಿ ನಾವು ಭಾಗವಹಿಸೋಣ, ಈ ಥರ ಪ್ರಚೋದನೆ ಬರೋದು ಅಂತ ನನ್ನ ಅನುಸಂಧಾನ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ತಿಳ್ಕೊಳ್ಳೋದು ಈ ಒಂದು ಗೋವತ್ಸ ಚಿಂತನೆಯ ಬಗ್ಗೆ. ನಮ್ಮ ಗುರುಗಳ ಆಶೀರ್ವಾದದಿಂದ ಒಂದು ಗಾನ ರಾಯರು ನಮಗೆ ಸ್ವಪ್ನಾಂಕಿತವನ್ನು ದಯಮಾಡಿಸಿದ್ದಾರೆ. ಅದನ್ನು ಅನುಮೋದಿಸಿದವರು ನಮ್ಮ ಗುರುಗಳಾದ ಕರ್ನೂಲ್ ಶ್ರೀನಿವಾಸಾಚಾರ್ಯರು ನಮಗೆ ಕುರುಕ್ಷೇತ್ರದಲ್ಲಿ ಬ್ರಹ್ಮಕುಂಡದಲ್ಲಿ ಅವ್ರಿಗೂ ಸ್ವಪ್ನ ಆಗಿ ಅಂಕಿತವನ್ನು ಇದು ಮಾಡ್ತಾರೆ. ಒಂದು ಹಾಡನ್ನು ರಚನೆ ಮಾಡಿದರೆ ಮತ್ತೆ ಪ್ರಸ್ತುತಪಡಿಸೋಣ. ಗೋವತ್ಸ ಚಿಂತನೆ ಈ ಹಾಡು ಮೂಲಕ ನಮಗೆ ಫುಲ್ಲು ಗೋವತ್ಸ ಚಿಂತನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಒಂದು ಗಾನ ರೂಪವಾಗಿದ್ದರೆ ಅದು ಈಸಿ ಆಗುತ್ತೆ ಚಿಂತನೆಗೆ ಅಂತ. ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ, ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ, ನಿರುತ ಭಾರತಿ ಪ್ರಾಣೋಪಾಸನ ಪರಿಯ, ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ. ಅಕ್ಷಿಯುದಕ ಮಾರ್ಗದಿ ಶಯನುದಕ ಪಾನ, ಕಶಯನ ಪಾಲಕ ಧರಿತ್ರಿ ಕಶ್ಯಪ, ಅಕ್ಷಿಕೋಶದಿ ಯುಲುಕಾಭಿಮಾನಿ ಉಮಾ ಹೋಮಿಪ ಭಕ್ಷಿಪತ್ರಿ, ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ. ಅಕ್ಷಿಯುದಕ ವರುಣ ವೃಷ್ಟಿಯನ್ನ ಜ್ಞಾನ ವೃದ್ಧಿಪ ಭಾರದ್ವಾಜನ್ನ, ವರ್ತುಲ ಕಲಿನಿಕೆಲಿ ಇರ ಸ್ವಪ್ರಕಾಶದಿ ವಿಶ್ವಾಮಿತ್ರ ಜ್ಞಾನ ವಿಸ್ತರಿಪ, ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ. ರಕ್ತರೇಖೆಲಿ ರುದ್ರಜ್ಞಾನ ಗೌತಮ, ಶುಕ್ಲರೇಖೆಲಿ ಶಕ್ರವಸಿಷ್ಠುತ್ತಮ, ಅಕ್ಷಿಕೂಟದಲ್ಲಗ್ನಿಯಲ್ಲ ಮಿತ ಭಕ್ಷ ಜವದಗ್ನಿಯಂತರ್ಯಾಮಿ ಚಿಂತನ ವೀವಾ, ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ. ಧರಿತ್ರಿ ಉಮಾ ವರುಣ ಇನ ರುದ್ರ ಶಕ್ರಾಗ್ನಿಗಳು, ಸಪ್ತೇಂದ್ರಿಯದಿ ಸಪ್ತಾಶ್ವರಾಗಿ ಪ್ರಾಣಾಂತರ್ಗತ ಪ್ರದ್ಯುಮ್ನಾತ್ಮಕ ಭಾರತೀಶ ವಿಠಲನ, ವಿಠಲನ ಭಾರತೀಶ ವಿಠಲನ, ಪ್ರದ್ಯುಮ್ನಾತ್ಮಕ ಭಾರತೀಶ ವಿಠಲನ, ಸಂಸ್ಮರಿಸಿ ದೈತ್ಯರಳಿವ ಪರಿಯ, ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ. ನಿರುತ ಭಾರತಿ ಪ್ರಾಣೋಪಾಸನ ಪರಿಯ, ಅಕ್ಷಿಯೋಳರಿಯೋ ಗೋವತ್ಸ ಚಿಂತನೆಯ. ಶ್ರೀಕೃಷ್ಣಾರ್ಪಣಮಸ್ತು. ಈ ಜ್ಞಾನ ಕಾರ್ಯದಲ್ಲಿ ಒಂದು ಭಕ್ತಿಯ ಎಣ್ಣೆಯನ್ನು ಹಾಕಿ ಜ್ಞಾನ ದೀಪವನ್ನು ಉರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಾಜಾಚಾರ್ಯರ ಪಾದಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಗುರುಗಳ ಅಂತರ್ಯಾಮಿಯಾದ ರಾಯರ ಪ್ರಹ್ಲಾದ ವ್ಯಾಸ ರಾಘವೇಂದ್ರ ಅಂತರ್ಗತನಾದ ಶ್ರೀ ಪೂಜ್ಯ ಶ್ರೀರಾಮಚಂದ್ರನ ಪಾದಾರವಿಂದದಲ್ಲಿ ಶ್ರೀಕೃಷ್ಣ ಅರ್ಪಣಮಸ್ತು, ಕೇಶವ ಅರ್ಪಣಮಸ್ತು. ಏನಾದರೂ ತಪ್ಪಿದ್ರೆ ಕ್ಷಮಾ ಮಾಡಿ, ಗುಣ ಇದ್ದರೆ ನಮ್ಮ ಗುರುಗಳು
ಆಗಬೇಕು. ಎಷ್ಟು ಚಂದ ಇದೆ ನೋಡಿ. ಆ ಗುರುಗಳ ವಿಚಾರವನ್ನು ಕೇಳೋದು ಹೇಳೋದು ದೊಡ್ಡ ಆನಂದ. ಅದು ಅನುಭವಿಸಿದವರಿಗೆ ಗೊತ್ತು. ಅದರಿಂದ ನಾನು ಪ್ರತಿಯೊಬ್ಬರಿಗೂ ಪ್ರಾರ್ಥನೆ ಮಾಡ್ತೀನಿ, ಇಲ್ಲಿ ಬರುವ ಎಲ್ಲರೂ ಕೂಡ ನಮ್ಮ ಗೊತ್ತಿದ್ದ ಒಂದು ಎರಡು